ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವ ದೌರ್ಜನ್ಯದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಮಮತಾ ಬ್ಯಾನರ್ಜಿ. But the pseudo-secular media in Delhi will not talk about it and Mamata Banerjee does not care one bit. ಪಶ್ಚಿಮ ಬಂಗಾಳದ ಸಚಿವ ಫಿರ್ಹಾದ್ ಹಕೀಮ್ಗೆ ಅರ್ನಬ್ ಗೋಸ್ವಾಮಿ ಏನಂದ್ರು? That Firhad, and listen to me Bobby Hakim, if you had to leave your house with your family, with everything you had, I know you have a lot. ಪಶ್ಚಿಮ ಬಂಗಾಳದಲ್ಲಿ ಈಗ ಹಿಂದೂಗಳ ಪರಿಸ್ಥಿತಿ ಹೇಗಿದೆ? And the situation is so bad for Hindus in Bengal that these accounts are of people who are saying that they are being told that every Friday these mobs will come and terrorize them. Hindus are leaving Muslim majority areas in Bengal. This is a reality. ನಮಸ್ಕಾರ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಿತ್ತು. ಇದರ ವಿರುದ್ಧ ದೊಡ್ಡ ಪ್ರತಿಭಟನೆ, ಹೋರಾಟ, ದೊಂಬೆಯನ್ನ ಮಾಡಬೇಕು ಅಂತ ಕಾದು ಕುಳಿತಿದ್ದಂತಹ ಪಶ್ಚಿಮ ಬಂಗಾಳದ ಕೆಲ ಮುಸ್ಲಿಮರು ಈಗ ಪಶ್ಚಿಮ ಬಂಗಾಳವನ್ನ ನೆಲಸಮ ಮಾಡೋದಕ್ಕೆ ಹೊರಟಿದ್ದಾರೆ. ಹಿಂದೂಗಳ ಮೇಲೆ ಅತ್ಯಾಚಾರ, ಅನಾಚಾರ, ದೌರ್ಜನ್ಯ, ಹಿಂಸಾಚಾರಗಳನ್ನ ಮಾಡ್ತಾ ಇದ್ದಾರೆ. ಹಿಂದೂಗಳೇನಾದ್ರೂ ಕೈಗೆ ಸಿಕ್ಕರೆ ಅವರನ್ನ ಸಿಕ್ಕ ಹಾಗೆ ಥಳಿಸ್ತಾ ಇದ್ದಾರೆ. ಹಿಂದೂಗಳ ಅಂಗಡಿಗಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಹಿಂದೂಗಳಿಗೆ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ, ಪುಟ್ಟ ಮಕ್ಕಳನ್ನ ಕೂಡ ಬಿಡದೆ ಅವರ ಮೇಲೂ ಹಿಂಸಾಚಾರವನ್ನ ನಡೀತಾ ಇದ್ದಾರೆ. ಅವರಿಗೆ ಹೊಡಿತಾ ಇದ್ದಾರೆ, ಚಿತ್ರ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಹಿಂದೂಗಳ ಪರಿಸ್ಥಿತಿಯನ್ನ ನೋಡಿದಂತಹ ದೇಶದ ಜನರು ಆ ಹಿಂದೂಗಳಿಗಾಗಿ ಮಿಡಿತಾ ಇದ್ದಾರೆ, ಅಯ್ಯೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲಾ ನಡೀತಾ ಇದ್ರು ಅದೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರು ಮಾತ್ರ ತನಗೂ ಇಲ್ಲಿ ನಡೀತಾ ಇರುವಂತಹ ಘಟನೆಗಳಿಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಅನ್ನೋ ತರ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿರುವಂತಹ ಹಿಂದೂಗಳು ಈ ಹಿಂಸೆಯನ್ನ ತಾಳಲಾಗದೆ ತಮ್ಮ ಪುಟ್ಟ ಮಕ್ಕಳನ್ನ, ದನಕರುಗಳನ್ನ, ಪಾತ್ರೆ ಸಾಮಗ್ರಿಗಳನ್ನೆಲ್ಲ ಹಿಡ್ಕೊಂಡು ಪಶ್ಚಿಮ ಬಂಗಾಳವನ್ನ ತೋರಿತಾ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಇಂಥದ್ದೊಂದು ಹಿಂಸಾಚಾರ ನಡೀತಾ ಇದ್ರು ಕೂಡ, ಇಂತಹ ಘಟನೆಗಳು ನಡೀತಾ ಇದ್ರು ಕೂಡ ಇದನ್ನೆಲ್ಲ ನೋಡಿ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡು ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಹೇಳಿದ್ದಾರೆ. ಮುರ್ಷಿದಾಬಾದ್ನಲ್ಲಿರುವಂತಹ ಹಿಂದೂಗಳು ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರ್ನಬ್ ಗೋಸ್ವಾಮಿ ಅವರು ವಿವರಿಸಿದ್ದಾರೆ. ಒಮ್ಮೆ ನೋಡಿ. And then there are other visuals we have as well. From early in the morning, where on the banks of the river there are Hindu men with their wives and children, Hindu families walking out towards the riverfront. But the pseudo-secular media in Delhi will not talk about it and Mamata Banerjee does not care one bit. For Mamata Banerjee only wants the Muslim vote, the Muslim vote, the Muslim vote. ಮಮತಾ ಬ್ಯಾನರ್ಜಿ ಅವರಿಗೆ ತನ್ನ ರಾಜ್ಯದಲ್ಲಿರುವಂತಹ ಹಿಂದೂಗಳು ಸತ್ರು ಪರವಾಗಿಲ್ಲ, ಅವರಿಗೆ ಮುಸಲ್ಮಾನರ ವೋಟ್ ಮಾತ್ರ ಬೇಕು. ಅದಕ್ಕಾಗಿ ಇಂತಹ ಹಿಂಸಾಚಾರಗಳನ್ನೆಲ್ಲ ನೋಡ್ಕೊಂಡಿದ್ರು ಕೂಡ ಇವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅರ್ನಬ್ ಗೋಸ್ವಾಮಿ ಅವರು ಮಮತಾ ಬ್ಯಾನರ್ಜಿ ಅವರನ್ನ ತರಾಟೆಗೆ ತಗೊಂಡ್ರು. ಇನ್ನು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಸಚಿವ ಫಿರ್ಹಾದ್ ಹಕೀಮ್ ಬಂಗಾಳದಲ್ಲಿ ಅಂಥದ್ದೇನು ನಡೀತಾ ಇಲ್ಲ, ಬಂಗಾಳ ಬಹಳ ಸುರಕ್ಷಿತವಾಗಿದೆ, ಹಿಂದೂಗಳಿಗೆ ಅದು ಬಹಳ ಸುರಕ್ಷಿತವಾಗಿದೆ, ಹಾಗಾಗಿ ಅವರು ಬಂಗಾಳದಿಂದ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ, ಇಲ್ಲಿ ಅಂಥ ಕೆಟ್ಟ ಪರಿಸ್ಥಿತಿ ಏನೂ ಇಲ್ಲ ಅಂತ ಹೇಳಿದ್ರು. ಇದನ್ನ ಕೇಳಿಸಿಕೊಂಡಂತಹ ಅರ್ನಬ್ ಗೋಸ್ವಾಮಿ ಅವರು ಫಿರ್ಹಾದ್ ಹಕೀಮ್ ಅವರನ್ನ ಯಾವ ರೀತಿಯಾಗಿ ತರಾಟೆಗೆ ತಗೊಂಡ್ರು ಅನ್ನುವಂಥದ್ದನ್ನ ನೀವೇ ನೋಡಿ. That Firhad, and listen to me Bobby Hakim, if you had to leave your house with your family, with everything you had, I know you have a lot, but if you had to leave everything behind because you felt you and your family would not be physically safe, if you had to leave one part of Bengal and go to another simply to live, and if I were to say what's the matter, Bobby Hakim has gone from one part of Bengal to the other, how would you have felt? ಪಶ್ಚಿಮ ಬಂಗಾಳದ ಇನ್ನೊಬ್ಬ ಸಚಿವ ಸಿದ್ದಿಕುಲ್ಲಾ ಚೌಧರಿ ಸಾರ್ವಜನಿಕವಾಗಿ ಏನ್ ಹೇಳ್ತಾರೆ ಗೊತ್ತಾ? ನಾವು ಈ ರೀತಿಯಾಗಿ ವಕ್ಫ್ ಕಾಯ್ದೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಖುಷಿಯಾಗಿದೆ. ನಮ್ಮ ಸಿಎಂ ಈ ಕಾಯ್ದೆಯನ್ನ ಈ ರಾಜ್ಯದಲ್ಲಿ ಜಾರಿಗೊಳಿಸುವುದಕ್ಕೆ ಬಿಡೋದಿಲ್ಲ. ನಾವೆಲ್ಲರೂ ಸೇರಿ 2,000 ಜನರ ಒಂದು ಗುಂಪನ್ನ ಮಾಡಿ ಒಟ್ಟು 1,00,000 ಜನರು ಸೇರ್ಕೊಂಡು ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ಮಾಡೋಣ. ಆಮೇಲೆ ಕೋಲ್ಕತ್ತಾದಲ್ಲಿರುವಂತಹ 50 ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡೋಣ. ಈ ಮೂಲಕವಾಗಿ ನಾವು ಅವರಿಗೆ ಪಾಠ ಕಲಿಸೋಣ ಅಂತ ಹೇಳ್ತಾರೆ. ಇಲ್ಲಿ ಅವರಿಗೆ ಅಂದ್ರೆ ಯಾರಿಗೆ? ಈ ರೀತಿಯಾಗಿ ಹಿಂದೂಗಳಿಗೆ ಪಾಠವನ್ನ ಕಲಿಸೋಣ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿಸಿಕೊಂಡಂತಹ ಅರ್ನಬ್ ಗೋಸ್ವಾಮಿ ಅವರು ಈ ಸಿದ್ದಿಕುಲ್ಲಾ ಚೌಧರಿ ಅವರನ್ನ ಯಾವ ರೀತಿಯಾಗಿ ತರಾಟೆಗೆ ತಗೊಂಡ್ರು ಅನ್ನೋದನ್ನ ನೋಡಿ. 1 lakh people I will take over Kolkata, and then he says Bole Kodvo, which means I will inform and do it, which means he's saying that I will tell Mamata Banerjee and do it.
which means he has Mamata Banerjee's permission to threaten the people of Bengal. ಪಶ್ಚಿಮ ಬಂಗಾಳದಲ್ಲಿ ಈಗ ಹಿಂದೂಗಳು ಪಡ್ತಾ ಇರುವಂತಹ ಯಾತನೆ ಎಂಥದ್ದು, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆನೂ ಅರ್ನಬ್ ಗೋಸ್ವಾಮಿ ಅವರು ಮಾತನಾಡಿದ್ದಾರೆ ನೋಡಿ. And the situation is so bad for Hindus in Bengal that these accounts are of people who are saying that they are being told that every Friday these mobs will come and terrorize them. ಮಮತಾ ಬ್ಯಾನರ್ಜಿ ಅವರು ಯಾವಾಗ ನೋಡಿದ್ರು ಪಶ್ಚಿಮ ಬಂಗಾಳದಲ್ಲಿ 33% ಮುಸಲ್ಮಾನರಿದ್ದಾರೆ ಅಂತ ಹೇಳ್ತಾನೆ ಇರ್ತಾರೆ. ಅಲ್ಲಿರುವಂತಹ 33% ಮುಸಲ್ಮಾನರ ಬಗ್ಗೆ ಇವರು ಯಾವತ್ತೂ ಯೋಚನೆ ಮಾಡ್ತಾರೆ, ಆದ್ರೆ ಅಲ್ಲಿರುವಂತಹ 65% ಹಿಂದೂಗಳ ಬಗ್ಗೆ ಇವರು ಯಾವತ್ತೂ ಯೋಚನೆನೇ ಮಾಡಲ್ವಾ ಅಂತ ಅರ್ನಬ್ ಗೋಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. She is so concerned about 33%. Does she care about the 65% Hindu community at all? Even as I bring you this broadcast, Hindus are leaving Muslim majority areas in Bengal. This is a reality. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಇಂತಹ ಅನ್ಯಾಯ, ಅತ್ಯಾಚಾರ, ಅನಾಚಾರ, ಹಿಂಸಾಚಾರ, ದೌರ್ಜನ್ಯಗಳಾಗ್ತಾ ಇದ್ರು ಕೂಡ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮಾತ್ರ ಏನೂ ಆಗ್ಲಿಲ್ಲ ಅನ್ನೋ ತರ ಬಾಯಿ ಮುಚ್ಕೊಂಡಿದ್ದಾರೆ. ಹಿಂದೂಗಳ ಪರವಾಗಿ ಒಂದೇ ಒಂದು ಮಾತು ಆಡ್ಲಿಲ್ಲ, ಹಿಂದೂಗಳ ಪರವಾಗಿ ಇವರು ಧ್ವನಿ ಎತ್ತಲಿಲ್ಲ. ಇನ್ನು ಇದೇ ರೀತಿ ಆಗ್ತಾ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಪಶ್ಚಿಮ ಬಂಗಾಳ ಅನ್ನುವಂಥದ್ದು ಮಿನಿ ಪಾಕಿಸ್ತಾನ, ಬಾಂಗ್ಲಾದೇಶ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.